ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇವಾಗ ಬೆಳಗ್ಗೆ ಟೈಮ್ ಆಗಿರೋದು 7 o'clock. ಇವತ್ತು ನಮ್ಮ ಮನೆಯಲ್ಲಿ ಹೊಲದ ಹಬ್ಬ ಮಾಡ್ತಾ ಇರೋದ್ರಿಂದ ಬೆಳಗ್ಗೆನೇ ಭಟ್ರು ಬಂದು ಆಲ್ರೆಡಿ ಅಡುಗೆಗೆ ತಿಂಡಿಗೆ ಎಲ್ಲದಕ್ಕೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಮಾತ್ರ ಆಚರಣೆ ಮಾಡುವಂತಹ ಹಬ್ಬ ಇದು. ನಮ್ಮ ಫ್ಯಾಮಿಲಿಯಲ್ಲಿ ವಿಶೇಷವಾಗಿ ಈ ಹಬ್ಬನ ಆಚರಣೆ ಮಾಡ್ತಾರೆ. ತುಂಬ ದೊಡ್ಡ ಕುಟುಂಬ ಆಗಿರೋದ್ರಿಂದ ಪ್ರತಿ ವರ್ಷ ಒಂದೊಂದು ಮನೆಯವರು ಈ ಹಬ್ಬನ ಆಚರಿಸ್ತಾರೆ. ಸೊ ಆಫ್ಟರ್ 8 years ನಮ್ಮ ಮನೆಗೆ ಆಚರಿಸುವಂತಹ ಅವಕಾಶ ಬಂದಿದೆ. ನನ್ನ ಮದುವೆ ಆದಮೇಲೆ ನಮ್ಮ ಮನೆಯಲ್ಲಿ ಮಾಡ್ತಾ ಇರುವಂತಹ ಮೊದಲನೇ ಹೊಲದ ಹಬ್ಬ ಇದು. ಈ ಹಬ್ಬನ ಯಾಕೆ ಆಚರಿಸ್ತಾರೆ ಅನ್ನೋದನ್ನ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಹಬ್ಬನ ಹೊಲದಲ್ಲಿ ಮನೆಯ ಹಿರಿಯರು ಚಪ್ರನ ಹಾಕಿ ದೇವರನ್ನ ಮಣ್ಣಿನಿಂದ ಪ್ರತಿಷ್ಠಾಪನೆ ಮಾಡ್ತಾರೆ. ಚಪ್ರದ ಒಳಗಡೆ ಚೌಡೇಶ್ವರಿ ದೇವಿ ಹಾಗೆ ಹೊರಗಡೆ ಗಣಪತಿ ಪೂಜನೆ ಮಾಡ್ತಾರೆ. ಹೂವಿನಿಂದ ಅಲಂಕಾರ ಮಾಡಿ ದೀಪಾರಾಧನೆ ಮಾಡಿ ದೇವರಿಗೆ ಹಣ್ಣು ಕಡಲೆಪುರಿ ಬೆಲ್ಲದನ್ನ ಅರ್ಪಣೆ ಮಾಡ್ತಾರೆ. ಧೂಪ ದೀಪದಿಂದ ಪೂಜಿಸ್ತಾರೆ. ಪ್ರತಿ ಬಾರಿನೂ ಒಂದೊಂದು ಹೊಸ ಮಡಿಕೆಯನ್ನು ತಂದು ಅದರಲ್ಲಿ ಅನ್ನನ ಮಾಡಿ ಸ್ವಲ್ಪ ಅನ್ನನ ತೆಗೆದು ನಂತರ ಬೆಲ್ಲ ಹಾಕಿ ಬೆಲ್ಲದನ್ನ ಮಾಡ್ತಾರೆ. ಮೊದಲು ತೆಗ್ದಿರೋ ಅನ್ನ ಏನಿದೆ ಅದಕ್ಕೆ ಬಲಿಯನ್ನ ಅಂತ ಹೇಳ್ತಾರೆ. ಇದೆಲ್ಲ ಆದ್ಮೇಲೆ ದೇವರಿಗೆ ಒಂದು ಬಲಿನ ಕೊಡ್ತಾರೆ. ಈ ಹಬ್ಬನ ಆಚರಿಸೋಕೆ ಕಾರಣ ಏನಪ್ಪಾ ಅಂತಂದ್ರೆ ಪೂಜೆ ಮಾಡ್ತಿರುವಂತಹ ಜಮೀನ್ ಏನಿದೆ ಇದನ್ನ ಚೌಡೇಶ್ವರಿ ಆರಾಧಕರಿಂದ ಒಂದು 3 ರಿಂದ 4 ತಲೆಮಾರಿ ಹಿಂದೆ ಪರ್ಚೇಸ್ ಮಾಡಿದ್ರಂತೆ. ಈ ಜಮೀನ ತಗೊಂಡ ನಂತರ ಸಾಕು ಪ್ರಾಣಿಗಳಿಗೆ ಆರೋಗ್ಯ ಸಮಸ್ಯೆ ಬರೋದು, ಕಳ್ಳತನ ಆಗೋದು, ಸುಮಾರಷ್ಟು ಪ್ರಾಬ್ಲಮ್ಗಳು ಆಗ್ತಾ ಇತ್ತಂತೆ. ಆಗ ಶಾಸ್ತ್ರ ಕೇಳಿದಾಗ ದೇವಿ ಪೂಜೆ ಮಾಡ್ತಾ ಇದ್ದಿದ್ ವಿಷಯ ಗೊತ್ತಾಯ್ತಂತೆ. ಅವಾಗಿಂದ ಚೌಡೇಶ್ವರಿ ಪೂಜೆನ ಮಾಡಕ್ಕೆ ಶುರು ಮಾಡಿದ್ಮೇಲೆ ಈ ಸಮಸ್ಯೆಗಳೆಲ್ಲ ಬಗೆಹರಿಯಕ್ಕೆ ಶುರುವಾಯ್ತು ಅಂತ ಪ್ರತಿ ತಲೆಮಾರಿನವರು ಈ ಒಂದು ಹಬ್ಬನ ಆಚರಿಸ್ತಾ ಬಂದಿರೋದು ಪ್ರತೀತಿ. ನಾವು ಕೂಡ ಅದನ್ನ ಫಾಲೋ ಮಾಡ್ತಾ ಇದ್ದೀವಿ. ಈ ಅಂಕಲ್ ಇದನ್ನೇ ಹೇಳ್ತಾ ಇದ್ರು, ಬಟ್ ನನ್ನ ಮೈಕ್ ಆಫ್ ಆಗಿತ್ತು, ರೆಕಾರ್ಡೇ ಆಗಿರ್ಲಿಲ್ಲ. ಹಾಗಾಗಿ ಅವ್ರು ಹೇಳಿದ ಎಲ್ಲಾ ವಿಷಯಗಳನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಹಬ್ಬದಲ್ಲಿ ತೆಂಗಿನ ಮರಗಳಿಗೆ ಸುಣ್ಣನ ಕೂಡ ಬೆಳಿತಾರೆ. ನಮ್ಮ ಅತ್ತೆಯವ್ರನ್ನ ಕೇಳಿದೆ ಏನ್ ರೀಸನಿಗೆ ಅಂತ, ಬಟ್ ಅವರು ಏನು ಹೇಳಲಿಲ್ಲ. ನನ್ಗನ್ಸಿದ್ದು ಸೈಂಟಿಫಿಕ್ಲಿ ಯಾವುದೇ ತರ ರೋಗಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಸುಣ್ಣ ಹಾಕ್ಬೋದು ಅಂತ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಆಯ್ತಾ. ಈ ಪೂಜೆ ಎಲ್ಲ ಮುಗಿದ್ಮೇಲೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಈ ಎಲೆ ಅಡಿಕೆ ಬಾಳೆಹಣ್ಣು ಜೊತೆಗೆ ಚಿಗಣಿ ತಮಟ ಅಂತಾನು ಮಾಡಿದ್ದಾರೆ ಈ ಹಬ್ಬಕ್ಕೋಸ್ಕರ. ಸೊ ಅದನ್ನು ಕೊಟ್ಟು ಪುರಿ ಎಲ್ಲ ತಿನ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗಿತ್ತು. ಈ ತರ ಹಬ್ಬ ಇದ್ದ ಟೈಮಲ್ಲೆಲ್ಲ ಭಟ್ರಿಗೆನೆ ಅಡಿಗೆ ತಿಂಡಿ ಎಲ್ಲದಕ್ಕೂ ವಹಿಸಿರ್ತಾರೆ. ಸೊ ಅವರೇ ಕುಕ್ ಮಾಡಿಬಿಟ್ಟಿದ್ರು. ಇವತ್ತು ಬ್ರೇಕ್ಫಾಸ್ಟಿಗೆ ವಾಂಗಿಬಾತ್ ಮತ್ತೆ ಚಟ್ನಿ ಇತ್ತು. ಎಷ್ಟು ಸಖತ್ತಾಗಿತ್ತು ಅಂತಂದ್ರೆ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೂ ನನಗೆ ಅದು ಅಷ್ಟು ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಎಲ್ಲರದನ್ನು ತಿಂಡಿ ಮುಗಿಸೋಷ್ಟರಲ್ಲೇ ತುಂಬಾ ಟೈಮ್ ಆಗೋಗಿತ್ತು. ಅಪರೂಪಕ್ಕೆ ಫ್ಯಾಮಿಲಿ ಸಿಕ್ಕಿದ್ದು ಅಂತ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಟೈಮ್ ಹೋಗತ್ತೆ ಗೊತ್ತಾಗಲ್ಲ. ನಿಮಗೂ ಹಿಂಗೆ ಅನ್ಸತ್ತಾ ಕಾಮೆಂಟ್ ಮಾಡಿ ಆಯ್ತಾ. ನಮ್ಮನೆಯದ್ದೇ ಹಬ್ಬ ಆಗಿದ್ದರಿಂದ ತುಂಬಾ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಿರ್ಲಿಲ್ಲ. ಆ್ಯಂಡ್ ಅಲ್ಲಿ ಇಲ್ಲಿ ಅಂತ ಚಿಕ್ಕ ಪುಟ್ಟ ಕೆಲಸ ಇದ್ದೇ ಇರುತ್ತೆ ಅಲ್ವಾ. ಡೈಲಿ ಮುದ್ದೆ ಮಾಡಿ ಅಭ್ಯಾಸ ಇರೋರಿಗೆ ಮುದ್ದೆ ಹಿಟ್ಟು ಎಷ್ಟು ಬಿಸಿ ಇದ್ರೂ ಮುದ್ದೆ ಮಾಡೋಕೆ ಕಷ್ಟ ಅಂತಾನೆ ಅನ್ಸಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಬಿಸಿ ಬಿಸಿ ಹಿಟ್ಟಿದ್ರು ಎಲ್ಲರೂ ಎಷ್ಟು ಫಾಸ್ಟಾಗಿ ಮುದ್ದೆನ ಮಾಡ್ತಾರೆ ಆ್ಯಂಡ್ ಎಷ್ಟು ಚೆನ್ನಾಗಿ ಮುದ್ದೆನ ಮಾಡ್ತಾ ಇದ್ದಾರೆ ಅಂತ. ಈ ಹಬ್ಬದಲ್ಲೆಲ್ಲ 7 to 7:30 ಊಟ ಕೊಡೋಕ್ಕೆಲ್ಲ ಶುರು ಮಾಡಿಬಿಡ್ತಾರೆ. ಮುದ್ದೆ ಎಲ್ಲ ಕಟ್ಟಾದ್ಮೇಲೆ ನಂಗೆ ವಿಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ಎನಿ ಹೌ ಮುದ್ದೆ ಸಾಂಬಾರು ಬೋಟಿ ಗೊಜ್ಜು ಅಂತ ತುಂಬಾನೇ ವೆರೈಟೀಸ್ನ ಮಾಡಿದ್ರು ಅಡುಗೆಗೆ. ಆ್ಯಂಡ್ ಊಟನೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇ ಥರದ ಇನ್ನಷ್ಟು ಕಂಟೆಂಟ್ಸ್ಗಾಗಿ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನಿಮ್ಮ ಮನೇಲಿ ಯಾರಾದರೂ ಈ ಥರ ಹಬ್ಬಗಳನ್ನ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಇದ್ರೆ ಪ್ಲೀಸ್ ಡೂ ಕಾಮೆಂಟ್ ಇನ್ ದ ಕಾಮೆಂಟ್ ಸೆಕ್ಷನ್. Thanks for watching this video. See you in the next one. Bye.